ಸಂಜನಾ? ಏನಾಯ್ತಮ್ಮ ಸಂಜನಾ? ಏನಾಯ್ತು? ಕೈ ಸುಟ್ಟೋಯ್ತ. ಹೋಗಿ ಪೀಸ್ ತಗೊಂಡ್ಬರ. ಏನೋ ನೋಡ್ತಾ ನಿಂತಿದ್ಯಾ? ಏನಾದ್ರು ಮಾಡಬಾರ್ದಾ? ನೀನ್ ಯಾಕೆ ಪಾತ್ರೆ ಮುಟ್ಟಕ್ ಹೋದೆ? ಅಡ್ಗೆಗಂತ ಇಟ್ಟಿದ್ದೆ, ಬಿಸಿ ಇದ್ದಿದ್ ಗೊತ್ತಿಲ್ಲ ಅಂತ. ಅಮ್ಮ ಆಯ್ತಾ ಟ್ರೀಟ್ಮೆಂಟ್ ಎಲ್ಲ? ಹಚ್ತಾ ಇದ್ದೀನಿ. ಮುಗ್ದಿದ್ರೆ ನಡೀರಿ ಮನೆಗೆ. ಅಲ್ಲ ಕಣೋ, ಈ ಹುಡುಗಿ ಕೈ ಸುಟ್ಕೊಂಡಿದೆ ಕಣೋ. ಪಾಪ ಇರೋ ಸ್ವಲ್ಪ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಳ್ಳೆ ಸ್ಟೇಷನಲ್ಲಿ ಆಡ್ದಂಗೆ ಆಡ್ತೀಯಲ್ಲೋ ಇಲ್ಲೂ. ಅಮ್ಮ ನನಗೆಲ್ಲ ಗೊತ್ತು, ಅವಳಿಗೇನೂ ಆಗಿಲ್ಲ. ನೀವು ಸೆಂಟಿಮೆಂಟ್ ಎಲ್ಲ ಕೊಡಿಬೇಡಿ, ನಡೀರಿ ಹೊರಗಡೆ. ಅಮ್ಮ ಈಗ ನೀವು ಹೊರಗಡೆ ಹೋಗಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಬನ್ನಿ. ಇದು ಬರೀ ಕೈಗಾಗಿರೋ ಗಾಯ ಅಷ್ಟೆ. ಬರೀ ಇದು ಒಂದೇ ಅಲ್ಲ, ಇಡೀ ಮೈ ಸುಟ್ಕೊಂಡ್ರು ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನು ಇಲ್ಲಿಂದ ಹೋಗೋದು ಇಲ್ಲ. ಈಗಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಬರೋದು ಇಲ್ಲ. ಎಷ್ಟು ಕೊಬ್ಬಲ್ವಾ ನಿನ್ಗೆ? ನೋಡ್ತಿರು, ಇವತ್ತು ರಾತ್ರಿ ನಿನ್ನ ರೂಮಿಗೆ ನುಗ್ತೀನಿ. ಆಗ ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಏನೇ ಆದರೂ ನನ್ನ ಜೀವನಕ್ಕೆ ನಿನಗೆ ಎಂಟ್ರಿ ಇಲ್ಲ. ನಾನಿವತ್ತು ನಿನಗೆ ಓಪನ್ ಚಾಲೆಂಜ್ ಹಾಕ್ತಾ ಇದ್ದೀನಿ. ಇವತ್ತು ಗೆಲ್ಲೋದು ನಾನಾ ಅಂತ ನೋಡೇ ಬಿಡೋಣ. ಚಾಲೆಂಜ್ ಟ್ರೈ ಮಾಡು. ಹೇಗಾದರೂ ಮಾಡಿ ಮನೆಗೆ ಬರ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾಳೆ. ಅವಳು ಹೇಳಿದ ಮೇಲೆ ಮಾಡ್ತಾಳೆ. ಅವಳ್ಯಾರು ಮನೆಗೆ ಬಂದ್ಬಿಟ್ರೆ ಅಮ್ಮ ಅತ್ತೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳೋದ? ಅದು ಅಲ್ಲದೆ ಅಮ್ಮನ ಅತ್ತೆನ ಇಬ್ಬರನ್ನೂ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅವಳ ಸಹಾಯದಿಂದ ಇವಳು ಹೇಗಾದರೂ ಮಾಡಿ ಮನೆ ಒಳಗೆ ಬಂದೇ ಬರ್ತಾಳೆ. ಅವಳು ಬರ್ತಿರೋ ಥರ ಏನಾದರೂ ಒಂದು ಮಾಡಬೇಕಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬನ್ನಿ ಅದಕ್ಕೆ. ಅಲ್ಲಿ ನೋಡಿ ನರಸಿಂಹನ ಅವ್ನ ಹೆಂಡತಿ ಅಡುಗೆ ಮಾಡ್ತಾ ಕೈ ಸುಟ್ಕೊಂಡಿದ್ದಾಳೆ ಅಂತ ಇವನು ಬಾಲ ಸುಟ್ಬೇಕಿಂತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ. ಒಳಗೆ ಪ್ರೀತಿ ಇಟ್ಕೊಂಡಿದ್ದಾನಕ್ಕೆ. ಆದರೆ ನಮ್ಮ ಮುಂದೆ ಮಾತ್ರ ಸಂಜೆ ನನ್ನ ಮೇಲೆ ಸಿಡಿ ಅಂತಾನೇ ಇರ್ತಾನೆ. ನೀವು ನಿಂಗೆ ಸ್ಟ್ರಿಕ್ಟ್ ಆಫೀಸರ್ ಥರ ಇದ್ದರೆ ಈಗ ಒಳ್ಳೆ ಹುಡುಗಿಯಾಗಿ ಬದಲಾಗಿದ್ದಾಳಲ್ಲ ಸಂಜನ, ಅವಳನ್ನ ಕಳ್ಕೋಬೇಕಾಗತ್ತೆ ಇವನು. ಅದಕ್ಕೆ ಚಿಕ್ಕಮಂಗ್ಳೂರಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಮನೇಲಿ ಒಂದೇ ರೂಮಲ್ಲಿ ಹೊಸ ಜೋಡಿಗಳ ಥರ ಮುದ್ದಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ದಾನೆ. ಈಗ ನಮ್ಮ ಮುಂದೆ ಅವಳಿಗೂ ನನಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೋತಿದ್ದಾನೆ. ಅದಕ್ಕೆ ನಾವಿಬ್ಬರು ಮಲಗಿದ ಮೇಲೆ ಸಪ್ರೇಟಾಗಿ ಸಂಜೆ ನನ್ನ ಜೊತೆ ಹೋಗಿ ರೊಮ್ಯಾನ್ಸ್ ಮಾಡ್ತಾನೆ ಅನ್ಸುತ್ತೆ. ನೀ ಸ್ವಲ್ಪ ಮಾತಾಡ್ಬೇಡ, ಸುಮ್ಮನೆ ಇರೇನಿ. ನರಸಿಂಹ ನಿನ್ನ ಬಗ್ಗೆನೇ ತುಂಬ ಒಳ್ಳೇದು ಹೇಳ್ತಿದ್ದೆ ಅದಕ್ಕೆ ಹತ್ರ, ಬೇಕಾದರೆ ಕೇಳು. ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ನಾನೇ ನನ್ನ ಬಗ್ಗೆ ಬಿಲ್ಡಪ್ ಕೊಟ್ಟೋಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಅವಳ ಮುಂದೆ ಹೇಳಿದ್ದೀನಿ, ಹಾಗೆ ನಡ್ಕೋತಾ ಇದ್ದೀನಿ. ನಿಮಗೇನು ನನ್ನ ಮೇಲೆ ನಂಬಿಕೆ ಬರಬೇಕಂದ್ರೆ ನಾನು ರೂಮಲ್ಲಿ ಇರಬೇಕಲ್ವಾ? ಇರ್ತೀನಿ.